ತಾವು ನೋಡಿದ್ದೀರಿ, ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ. ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡನೇ ಬಾರಿ ಆಡಳಿತಕ್ಕೆ ಬಂದಿದೆ. ಜನಪರ ಸರ್ಕಾರ ಕೊಡ್ತಾರೆ. ದಲಿತರಿಂದ ಮತ ಪಡೆದು ಬಂದಂಥ ಸರ್ಕಾರ ದಲಿತರ ಪರವಾಗಿರುತ್ತೆ, ಅಲ್ಪಸಂಖ್ಯಾತರ ಪರ ಇರುತ್ತೆ, ಹಿಂದುಳಿದ ವರ್ಗದವರ ಪರ ಇರುತ್ತೆ, ಎಲ್ಲ ಸರ್ವ ಜನರ ಹಿತವನ್ನು ಕಾಯುತ್ತೆ ಅಂತ ನಾವೆಲ್ಲ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಆದರೆ ಈ ದಿನ ಪರಿಸ್ಥಿತಿ ಏನಾಗಿದೆ? ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಲ್ಲಿ ನಮ್ಮ ಯಾವುದೇ ವಿರೋಧ ಇಲ್ಲ, ನಮ್ಮ ಪಕ್ಷದ ವಿರೋಧ ಇಲ್ಲ. ಆದರೆ ಆ 5 ಗ್ಯಾರಂಟಿಗಳಿಗೆ ಒದಗಿಸಿರ್ತಕ್ಕಂಥ ಹಣ ಯಾವುದು, ಅದಕ್ಕೆ ಮೂಲ ಯಾವುದು, ಎಲ್ಲಿಂದ ಬರ್ತಾ ಇದೆ? ಅದು ನಮ್ಮ ಹಣವನ್ನೇ ನಮ್ಮಿಂದನೇ ಕಸಿದುಕೊಂಡು ನಮ್ಮ ಜನರಿಗೆ ಕೊಡ್ತಕ್ಕಂಥ ಕೆಟ್ಟ ವ್ಯವಸ್ಥೆಯನ್ನು ಈ ಸರ್ಕಾರ ಜಾರಿಗೆ ತಂದಿದೆ. ಇವತ್ತು ನಮ್ಮ ಮಹಿಳೆಯರಿಗೆ ಕೊಡ್ತಿರ್ತಾ 2,500 ರೂಪಾಯಿ ತಿಂಗಳಿಗೆ, ಆದರೆ ನಮ್ಮ ಅಣ್ಣ ತಮ್ಮ, ನಮ್ಮ ಹಿರಿಯರು ಇವತ್ತು ಅದೇ ಪ್ರತಿ ತಿಂಗಳಿಗೆ ಮದ್ಯಪಾನ ಮಾಡೋ ದೃಷ್ಟಿಯಿಂದ 10,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಒಬ್ಬರೊಬ್ಬರು 10,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಯಾರ ಹಣ ಇದು? ಯಾರ ಹಣ ಇದು? 52,000 ಕೋಟಿ ಇವತ್ತು ಗ್ಯಾರಂಟಿಗೆ ಹಣ ಹೋಗ್ತಾ ಇದೆ. ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾಗಿ ಇಟ್ಟಂಥ ಸುಮಾರು 29,000 ಕೋಟಿ ಹಣದಲ್ಲಿ 40% ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ. ಇವರೇ ಆಗಬೇಕು ಅದನ್ನು ಕೊಡೋದಕ್ಕೆ. ಬೇರೆ ಸಪರೇಟ್ ಆಗಿ ಬಜೆಟ್ನಲ್ಲಿ ಹಣವನ್ನು ಒದಗಿಸಿ ಕೊಡಿ. ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಜನ ಇವತ್ತು ತುಂಬ ಬಡವರಿದ್ದಾರೆ. ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಹಿಂದಿನ ಸರ್ಕಾರಗಳು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಹೆಣ್ಣು ಮಕ್ಕಳಿಗೆ ಒಂದೊಂದು ಮತಕ್ಷೇತ್ರಕ್ಕೆ 100 ಜನಕ್ಕೆ ನಾವು 50% ಸಬ್ಸಿಡಿಯಲ್ಲಿ ನಾವು ಸಾಲವನ್ನು ಕೊಡ್ತಾ ಇದ್ವಿ. ಇವತ್ತೇನಾಗಿದೆ? ಇವತ್ತು ನಮ್ಮ ಹೆಣ್ಣು ಮಕ್ಕಳ ಸ್ಥಿತಿ ಇವತ್ತು ಕೇವಲ ಒಂದೊಂದು ಕ್ಷೇತ್ರಕ್ಕೆ 2-3 ಬೋರ್ವೆಲ್, 2-3 ವಾಹನ, ಒಂದೊಂದು ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ. ಈ ವರ್ಷ ಬಿಡುಗಡೆಯಾದಂಥ ಹಣ ಇವತ್ತು 25% ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ. 332 ಕೋಟಿ. ನಮ್ಮಲ್ಲಿ ಇರ್ತಕ್ಕಂಥ ಹಣ 29,500 ಕೋಟಿ. ಅದರಲ್ಲಿ ನಮ್ಮ ಗ್ಯಾರಂಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು 13,000 ಕೋಟಿ. ಅದು 23-24ರಲ್ಲಿ, 24-25ರಲ್ಲಿ 15,000 ಕೋಟಿ ಹಣವನ್ನು ಇದಕ್ಕೆ ಖರ್ಚು ಮಾಡಿದ್ದಾರೆ. ಇದೇ ಹಣವನ್ನು ನೀವು ನಮ್ಮ ಜನರ ಆರ್ಥಿಕ ಅಭಿವೃದ್ಧಿಗೆ ಖರ್ಚು ಮಾಡಿದ್ದಿದ್ರೆ ಅವರ ಪರಿಸ್ಥಿತಿಯೇ ಬೇರೆ ವಿಭಿನ್ನವಾಗಿರ್ತಿತ್ತು. ಇದನ್ನಕ್ಕೆ ನಾವು ನಮ್ಮ ಪಕ್ಷ ಧಿಕ್ಕಾರ ಹೇಳ್ತಾ ಇದೆ. ಅದಲ್ಲದೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಇರ್ತಕ್ಕಂಥ ನಿಗಮಗಳು, ಆ ನಿಗಮಗಳು ನಮ್ಮ ಜನರಿಗೆ ಆರ್ಥಿಕ ಶಕ್ತಿಯನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಹಣ ದುರುಪಯೋಗ ಆಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ದುರುಪಯೋಗ ಆಗಿದೆ ಅಂತ ಇವತ್ತು ಕೇಸ್ ರಿಜಿಸ್ಟರ್ ಆಗಿದೆ. ಬೋವಿ ನಿಗಮದಲ್ಲಿ ಹಣ ದುರುಪಯೋಗ ಆಗಿದೆ ಅಂತ ಕೇಸ್ ರಿಜಿಸ್ಟರ್ ಆಗಿದೆ. ಒಬ್ಬರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಬಂಧನ ಆಗಿ ಬಿಡುಗಡೆ ಆಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಪಕ್ಷಕ್ಕೆ ನಾನು ಕೇಳ್ತೇನೆ, ಇದಕ್ಕಿಂತ ಇನ್ನೇನು ಬೇಕು? ಸಾಲದ ಇದಕ್ಕೆ ಈ ಥರ ದುರುಪಯೋಗವನ್ನು ತಾವು ಮಾಡ್ತಾ ಇದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಇವತ್ತು ಬಡವರ ಹೊಟ್ಟೆ ಮೇಲೆ ಎಲ್ಲ ಬೆಲೆಗಳ ಬೆಲೆ ಏರಿಕೆ ಆಗಿದೆ. ಯಾವುದಾಗಿಲ್ಲ ಅಂತ ಹೇಳಬೇಕು ನಾವು? ಎಲ್ಲ ಬೆಲೆಗಳ ಬೆಲೆ ಏರಿಕೆ ಆಗಿದೆ. ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೆ ಇವತ್ತು ಸೆಸ್ ಹಾಕ್ತಾ ಇದ್ದೀರಿ ನೀವು, ಕಸ ಬಾಚೋದಕ್ಕೆ ಸೆಸ್ ಹಾಕ್ತಾ ಇದ್ದೀರಿ ನೀವು. ಇನ್ನೇನಾಗಬೇಕು? ನೀವು ಕೊಡ್ತಿರ್ತಕ್ಕಂಥದ್ದು ಏನಾಗಿದೆ ಸಿಟಿ ಇವತ್ತು ಯಾರು ವಿದೇಶಿಗ ಇವತ್ತು ರಸ್ತೆಯಲ್ಲಿ ಏನಾದರೂ ಬಂದರೆ ಇವತ್ತು ಆ ಕಸವನ್ನು ನೋಡಿದರೆ ಬೆಚ್ಚಿ ಬೀಳ್ತಾನೆ. ಇದು ಬೆಂಗಳೂರು ನಗರನ ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ. ಇವತ್ತು ಗಾರ್ಡನ್ ಸಿಟಿ ಅಲ್ಲ, ಇದು ಗಾರ್ಬೇಜ್ ಸಿಟಿ ಆಗಿದೆ. ಇದು ಆಡಳಿತದ ರೀತಿ. ಇದು ಇವತ್ತು ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಇವತ್ತು ನಿರುದ್ಯೋಗಿಗಳಿಗೆ ನಿಜ ಇವತ್ತು ನೀವು ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀರಿ. ಹಿಂದೆ 50 ಲಕ್ಷ ರೂಪಾಯಿ ಇತ್ತು, ಈಗ 2 ಕೋಟಿ ರೂಪಾಯಿ ಏರಿಸಿದಿರಿ. ನಾವು ಸ್ವಾಗತ ಮಾಡ್ತೀವಿ. ಆದರೆ 50 ಲಕ್ಷ ಕೊಟ್ಟಿದ್ರಲ್ಲಿ ಎಲ್ಲ ದುರುಪಯೋಗ ಆಗಿದೆ. 50 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ಗೆ ಇವತ್ತು ಹಾಕೋದಕ್ಕೆ ಇಲ್ಲವೇ ಇಲ್ಲ. ಎಲ್ಲ ಪ್ಯಾಕೇಜ್ ಮಾಡಿ ಎಲ್ಲ 1 ಕೋಟಿ 1.5 ಕೋಟಿಗೆ ನೀವು ಫಿಕ್ಸ್ ಮಾಡಿದಿರಿ. ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಮೊನ್ನೆ ನಮ್ಮ ನಾಯಕರು ಇದನ್ನೇ ಚರ್ಚೆ ಮಾಡ್ತಾ ಇದ್ವಿ ನಾವು. ಈ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ.
ಇವತ್ತು ಬಡವರು ಇವತ್ತು ತುಂಬ ಕಷ್ಟಕ್ಕೆ ಒಳಗಾಗಿದ್ದಾರೆ ಇವತ್ತು. ಇದಕ್ಕಾಗಿ ನಮ್ಮ ಪಕ್ಷ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಮತ್ತು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಒಂದೇ ಒಂದು ಮಾತು ಕೇಳ್ತೇನೆ, ಇಷ್ಟೆಲ್ಲ ಸರ್ಕಾರ ಈ ರೀತಿ ಮಾಡಿದ ಮೇಲೆ ತಮಗೆ ಏನು ಅನ್ನಿಸ್ತಾ ಇದೆ? ಸರ್ಕಾರದ ಬಗ್ಗೆ ಏನು ಅನ್ನಿಸ್ತಿದೆ? ಸಾಕಪ್ಪ ಸಾಕು ಈ ಸರ್ಕಾರ, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ. ಇದನ್ನು ಹೇಳೋದಕ್ಕಾಗಿ ನಾವು ಒಂದು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ತಾವು ತಿಳುವಳಿಕೆಯನ್ನು ಮೂಡಿಸಬೇಕು. ಇವತ್ತು ಜನಪರವಾಗಿ ಸರ್ಕಾರ ನಿಲ್ಲಬೇಕು ಎಂಬತಕ್ಕಂಥ ಒತ್ತಾಯವನ್ನು ಮಾಡಿ ಇವತ್ತು ಅವಕಾಶ ಕೊಟ್ಟಂಥ ನಮ್ಮ ನಾಯಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.